प्रश्न ಇದೆ ज्ञान के श्रेष्ठ खजानों को महादानी बन दान करने वाले मास्टर ज्ञान सागर कैसे बन सकते हैं ಅಂದರೆ ಜ್ಞಾನದ ಸರ್ವ ಖಜಾನೆಗಳಿಗೆ ಮಹಾದಾನಿಯಾಗಿ ದಾನ ಮಾಡೋರು ಮಾಸ್ಟರ್ ಜ್ಞಾನ ಸಾಗರ್ ಹೇಗಾಗಬಹುದು उत्तर जैसे बाप ज्ञान का सागर है ऐसे मास्टर ज्ञान का सागर बन सदा औरों को ज्ञान दान देते रहो। ज्ञान का कितना श्रेष्ठ खजाना आप बच्चों के पास है उसी खजाने से भरपूर बन याद के अनुभवों से औरों की सेवा करो। ಅಂದರೆ ತಂದೆ ಹೇಳ್ತಿದ್ದಾರೆ ತಂದೆ ಹೇಗೆ ರೀತಿ ಜ್ಞಾನ ಸಾಗರರಾಗಿದ್ದಾರೆ ಹಾಗೆ ಮಾಸ್ಟರ್ ಜ್ಞಾನ ಸಾಗರರಾಗಿ ಸದಾ ಅನ್ಯರಿಗೆ ಜ್ಞಾನ ದಾನ ಮಾಡ್ತಾ ಇರಿ, ಜ್ಞಾನವನ್ನು ಹಂಚ್ತಾ ಇರಿ. ಜ್ಞಾನ ಎಷ್ಟೇ ಶ್ರೇಷ್ಠವಾದ ಖಜಾನೆ, ಜ್ಞಾನದ ಶ್ರೇಷ್ಠವಾದ ಖಜಾನೆ ನಿಮ್ಮ ಹತ್ರ ಎಷ್ಟೇ ಇದೆ ಆದರೂ ಆ ಖಜಾನೆದಿಂದ ಭರ್ಪೂರಾಗಿ ತಂದೆ ನೆನಪುನು ಸಹ ಒಂದು ರೀತಿಯಿಂದ ಅನುಭವ ಅಲ್ವಾ, ತಂದೆ ನೆನಪಿನ ಅನುಭವದಿಂದ ಏನು ಮಾಡಬೇಕು, ಅನ್ಯರಿಗೆ ಸೇವೆ ಮಾಡ್ರಿ. जो भी खजाने मिले हैं महादानी बन उसका दान करते रहो क्योंकि यह खजाने जितना दान करेंगे उतना और भी बढ़ते जाएंगे. ತಂದೆ ಹೇಳ್ತಿದ್ದಾರೆ ತಂದೆ ಹತ್ರ ನಿಮಗೆ ಏನೇನು ಖಜಾನೆಗಳು ಸಿಕ್ಕಿದೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಸರ್ವಶಕ್ತಿಗಳ ಖಜಾನೆ, ವಿಶೇಷತೆ, ಇದೆಲ್ಲ ಸಿಕ್ಕಿರೋದು ಖಜಾನೆಗೆ ಮಹಾದಾನಿಯಾಗಿ ಸದಾ ದಾನ ಮಾಡ್ತಾ ಇರಿ. ಏಕೆಂದರೆ ಈ ಖಜಾನೆಗಳು ಎಷ್ಟು ನೀವು ದಾನ ಮಾಡ್ತಾ ಹೋಗ್ತೀರಾ ಅಷ್ಟೇ ಹೆಚ್ಚುತ್ತಾ ಹೋಗುತ್ತೆ. ಬಾಬರವರು ತನು ಮನಸ್ಸು ಧನ ಮನಸ್ಸು ವಾಣಿ ಕರ್ಮ ಈ 4 ಪ್ರಕಾರದಿಂದ ಹೇಳಿದ್ರಲ್ಲ, ಅಂದರೆ ಇದು ನಮ್ಗೆ ಸಿಕ್ಕಿರೋದು ಸೇವೆ ಅವಕಾಶ. ಇದು ಎಷ್ಟು ನಾವು ನಮ್ಮ ಜೀವನದಲ್ಲಿ ಜಮಾ ಮಾಡಿಕೊಂಡು ಅನ್ಯರಕ್ಕೋಸ್ಕರ ಯಜ್ಞ ಸೇವೆಗೋಸ್ಕರ ಪ್ರಯೋಗ ಮಾಡ್ತೀವಿ ಅಷ್ಟೇ ಹೆಚ್ಚುತ್ತಾ ಹೋಗುತ್ತೆ. ಮಹಾದಾನಿ ಅರ್ಥಾತ್ ದೇನಾ ಲೇಕಿನ್ ಬಲ್ಕಿ ಔರ್ ಬಿ ಭರ್ನಾ ಹೇ. ತಂದೆ ಹೇಳ್ತಿದ್ದಾರೆ ಮಹಾದಾನಿ ಅರ್ಥಾತ್ ಕೊಡೋದು, ಕೊಡೋದಲ್ಲ ಆದರೂ ದೇನಾ ನಹಿ ಬಲ್ಕಿ ಭರ್ನಾ ಹೇ, ಕೊಡೋದಲ್ಲ ಆದರೂ ತುಂಬಿಸ್ಕೊಡೋದು. ಏಕೆಂದರೆ ಬಾಬಾ ಮುಡ್ಲಿಗಳಲ್ಲಿ ಹೇಳ್ತಾರಲ್ಲ ಎಷ್ಟು ನೀವು ಹಂಚುತ್ತೀರಾ ಅಷ್ಟೇ ಹೆಚ್ಚುತ್ತೆ ಅಂತ ಹೇಳಿ. ಏಕೆಂದರೆ ವಿನಾಶಿ ವಸ್ತು ಹಂಚಿದರೆ ಅವಿನಾಶಿ ಪಾತ್ರೆ ಹೆಚ್ಚುತ್ತೆ, ಅಂದರೆ ಬುದ್ಧಿರೂಪಿ ಪಾತ್ರೆಯಲ್ಲಿ ಇನ್ನೂ ಹೆಚ್ಚುತ್ತೆ. ಅಕಸ್ಮಾತ್ ಉದಾಹರಣೆಯಾಗಿ ನೀವು ಜ್ಞಾನ ಅನ್ಯರಿಗೆ ದಾನ ಮಾಡ್ತೀರಾ ಅಂದರೆ ಇನ್ನೂ ನೀವು ಜ್ಞಾನಿ ಆಗ್ತಿರಲ್ಲ, ನೀವು ವಿಶೇಷತೆಗಳು ಅನ್ಯರಿಗೆ ದಾನ ಮಾಡ್ತೀರಾ, ಇನ್ನು ನೀವು ನಿಮ್ಮ ಜೀವನದಲ್ಲಿ ವಿಶೇಷತೆಗಳು ಹೆಚ್ಚುತ್ತಲ್ಲ, ಮತ್ತು ಎಲ್ಲರ ಹೃದಯದಲ್ಲಿ ನೀವು ಒಂದು ರೀತಿಯಿಂದ ಗೌರವಗೆ ಪಾತ್ರಧಾರಿಯಾಗ್ತೀರಾ, ವಿಶೇಷ ಆತ್ಮ ಆಗ್ತೀರಾ. ಮತ್ತು ನಿಮಗೆ ಅವರು ಮಾದರಿ ಅಂತ ತಿಳ್ಕೊತಾರೆ. ಇದೂ ಸಹ ಒಂದು ರೀತಿಯಿಂದ ಅವರಿಂದ ಆಶೀರ್ವಾದ ತಗೊಳ್ಳೋದಲ್ವಾ. ಅದಕ್ಕೋಸ್ಕರ ತಂದೆ ಹೇಳ್ತಿದ್ದಾರೆ ಮಹಾದಾನಿ ಅರ್ಥ ಏನು, ಕೊಡೋದಲ್ಲ ಆದರೂ ಸರ್ವಶಕ್ತಿದಿಂದ ಆಶೀರ್ವಾದದಿಂದ ತುಂಬಿಸ್ಕೊಳ್ಳೋದು, ಪಡ್ಕೊಳ್ಳೋದು ಅಂತ ಅರ್ಥ. ಅದಕ್ಕೋಸ್ಕರ ಇನ್ನೊಂದು ಭಾಷೆಯಲ್ಲಿ ಹೇಳ್ತಾರಲ್ಲ देवता माना देने वाला, अगर जो देवता है अगर वो दिया नहीं तो वो देवता ही नहीं, क्योंकि उसका हाथ हमेशा दिखाते हैं देने का, आशीर्वाद के रूप में दिखाते हैं. ಅಂದರೆ ಅರ್ಥ ಏನು, ದೇವತೆ ಅಂದರೆ ಕೊಡೋರು, ದೇವತೆಗೆ ಯಾವಾಗಲೂ ಕೊಡೋದು ಗುಣ ಆಶೀರ್ವಾದ ರೂಪದಲ್ಲಿ ತೋರಿಸ್ತಾರಲ್ಲ ಕೈ, ಅಂದರೆ ಕೊಡೋರು ಗುಣ ಯಾರಿಗಿದ್ರೆ ಅವರೇನೆ ಸಂಪೂರ್ಣ ದೇವತೆ ಆಗೋರು. ಬೇಡ್ಕೊಳ್ಳೋ ಥರ ದೇವತೆಯರಿಗೆ ತೋರಿಸಲ್ಲ, ಕೈ ಚಾಚಿರೋದು ತೋರಿಸಲ್ಲ, ಕೊಡೋ ಗುಣ ತೋರಿಸ್ತಾರೆ. ಅಂದರೆ ದೇವತೆ ಆಗಬೇಕು ಅಂದರೆ ಪ್ರತಿಯೊಂದು ಬಾಬಾ ಕೊಟ್ಟಿರೋದು ಪ್ರತಿಯೊಂದು ವಸ್ತು ಸ್ಥೂಲ ಇದ್ದರೆ ಸೂಕ್ಷ್ಮ ಇರಲಿ ದಾನ ಮಾಡಿದ್ರೇ ಅದು ಮಾತ್ರ ಹೆಚ್ಚುತ್ತೆ. ಓಂ ಶಾಂತಿ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿರಿ.